ಕ್ರಿಕೆಟ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಗಂಗಾಧರ್. ರಿಷಬ್ ಪಂತ್ ಎಂಬ ಡೈನಮೈಟ್ನ ಅಂಗಳದಲ್ಲಿ ನೋಡಿ ಬರೋಬ್ಬರಿ 457 ದಿನ ಅಂದರೆ 1 ವರ್ಷ 3 ತಿಂಗಳು ಕಳೆದಿವೆ. ಪವರ್ಫುಲ್ ಪಂತ್ ಯಾವಾಗ ಫೀಲ್ಡ್ನಲ್ಲಿ ಕಾಣಿಸ್ಕೊಳ್ತಾರೆ ಎಂಬ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. IPL ರಣಾಂಗಣಕ್ಕೆ ರಾಯಲ್ ಎಂಟ್ರಿ ಕೊಡೋಕೆ ಪಂತ್ ಸಜ್ಜಾಗಿದ್ದಾರೆ. ಅಪಘಾತದಿಂದ ಸಂಪೂರ್ಣ ಚೇತರಿಸಿಕೊಂಡಿರುವ ಪಂತ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯದಲ್ಲಿ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ. ಪಂತ್ ಬ್ಯಾಟಿಂಗ್, ವಿಕೆಟ್ ಕೀಪಿಂಗ್, ಕ್ಯಾಪ್ಟನ್ಸಿ ಕಣ್ತುಂಬಿಸಿಕೊಳ್ಳಲು ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಸಂಪೂರ್ಣ ಫಿಟ್ ಆಗಿ ಕಣಕ್ಕಿಳಿಯುತ್ತಿರುವ ರಿಷಬ್ ಪಂತ್ಗೆ ಈ IPL ಅಗ್ನಿ ಪರೀಕ್ಷೆಯ ಕಣವಾಗಿದೆ. 2021ರಲ್ಲಿ ಶ್ರೇಯಸ್ ಅಯ್ಯರ್ ಅಲಭ್ಯತೆಯಲ್ಲಿ ಸಾರಥಿಯಾಗಿದ್ದ ಪಂತ್ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ನ ಖಾಯಂ ನಾಯಕನಾಗಿದ್ದರು. ಆ ಸೀಸನ್ನಲ್ಲಿ ತಂಡ ಟೇಬಲ್ ಟಾಪರ್ ಆಗಿಯೇ ಹೊರಹೊಮ್ಮಿತ್ತು. ಇದೀಗ ವರ್ಷದ ಬಳಿಕ ತಂಡಕ್ಕೆ ಕಂಬ್ಯಾಕ್ ಮಾಡೋ ಪಂತ್ಗೆ ತಂಡವನ್ನು ಅದೇ ಯಶಸ್ಸಿನ ಅಲೆಯಲ್ಲಿ ಮುನ್ನಡೆಸಬೇಕಾದ ಸವಾಲು ಇದೆ. ಯಾಕೆಂದರೆ ಮುಂದೆ ಮೆಗಾ ಹರಾಜು ನಡೆಯಲಿದೆ. ಈ ಸೀಸನ್ನಲ್ಲಿ ಪಂತ್ ಫೇಲ್ ಆದರೆ ಮುಂದೆ ಡೆಲ್ಲಿ ಫ್ರಾಂಚೈಸಿ ಪಂತ್ರನ್ನ ಕೈ ಬಿಟ್ಟರೂ ಅಚ್ಚರಿ ಇಲ್ಲ. ಆನ್ ಫೀಲ್ಡ್ನಲ್ಲಿ ಪವರ್ ತೋರಿಸೋದೇ ಪಂತ್ ಮುಂದಿರೋ ಬಿಗ್ ಚಾಲೆಂಜ್. ವಿಕೆಟ್ ಹಿಂದೆ ಕೀಪರ್ ಆಗಿ, ವಿಕೆಟ್ ಮುಂದೆ ಬ್ಯಾಟ್ಸ್ಮನ್ ಆಗಿ ಜಾದೂ ಮಾಡಬೇಕಾಗಿದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ IPL ಟೂರ್ನಿ ರಿಷಬ್ ಪಂತ್ ಭವಿಷ್ಯವನ್ನು ನಿರ್ಧರಿಸಲಿದೆ. ಅಕಸ್ಮಾತ್ ಪಂತ್ ಇಲ್ಲಿ ಎಡವಿದ್ರೆ ಕರಿಯರ್ ಮಂಕಾಗೋದ್ರಲ್ಲಿ ಎರಡು ಮಾತಿಲ್ಲ. IPL ಅಷ್ಟೇ ಅಲ್ಲ, ರಿಷಬ್ ಪಂತ್ರ ಮುಂದಿನ ಟಾರ್ಗೆಟ್ ಜೂನ್ನಲ್ಲಿ ನಡೆಯೋ T20 ವಿಶ್ವಕಪ್. ಟೀಮ್ ಇಂಡಿಯಾದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿ ಸ್ಥಾನ ಪಡೆಯಲು ಬರೋಬ್ಬರಿ 5 ರೇಸ್ನಲ್ಲಿದ್ದಾರೆ. ಇವರಿಗೆಲ್ಲ IPL ಟೂರ್ನಿಯೇ ವೇದಿಕೆಯಾಗಿದೆ. ಆ 5ರನ್ನು ಹಿಂದಿಕ್ಕುವ ಪರ್ಫಾರ್ಮೆನ್ಸ್ ಡೇರ್ ಡೆವಿಲ್ ಪಂತ್ರಿಂದ ಬರಬೇಕಾಗಿದೆ. ಇಲ್ಲ T20 ವಿಶ್ವಕಪ್ ಟೂರ್ನಿಯಲ್ಲಿ ಸ್ಥಾನ ಗಿಟ್ಟಿಸುವ ಕನಸು ನುಚ್ಚು ನೂರಾಗೋದು ಗ್ಯಾರಂಟಿ. ರಿಷಬ್ ಪಂತ್ ಅಪಘಾತದಲ್ಲಿ ಪವಾಡದ ರೀತಿಯಲ್ಲಿ ಬದುಕಿದ್ದು ಮಾತ್ರವಲ್ಲ, 14 ತಿಂಗಳಲ್ಲೇ ಚೇತರಿಸಿಕೊಂಡು ಅಂಗಳಕ್ಕಿಳಿತಾ ಇರೋದು ಒಂದು ಮಿರಾಕಲ್ ಕೂಡ. ಯಾಕಂದರೆ ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ಪಂತ್ ಕಾದ ಇಂಜುರಿ ತೀವ್ರತೆ ಅಷ್ಟಿತ್ತು. ಆದರೆ ಸ್ಪೆಷಲ್ ಕೇರ್ ತೆಗೆದುಕೊಂಡ BCCI ಬಿಗ್ ಬಾಸ್ಗಳು ಪಂತ್ ಚೇತರಿಕೆಗೆ ಕೋಟಿ ಹಣವನ್ನೇ ಸುರಿದಿದ್ದಾರೆ. ಈಗ ಪಂತ್ IPLನಲ್ಲಿ ಆಡಿ ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಬೇಕಾಗಿದೆ. BCCIಗೂ ಪಂತ್ ವಿಚಾರದಲ್ಲಿ ಪ್ರತಿಷ್ಠೆ ಅಡಗಿದೆ. ಇನ್ನು ರಿಷಬ್ ಪಂತ್ ಪಕ್ಕಾ ಅಟ್ಯಾಕರ್. ಯಾವುದೇ ಬೌಲರ್ಗಳ ಮೇಲಾದರೂ ಮುಗಿಬೀಳೋ ಪಂತ್ ಮೋಸ್ಟ್ ಡೇಂಜರಸ್ ಬ್ಯಾಟರ್ ಆಗಿ ಫೇಮಸ್ ಆಗಿದ್ದಾರೆ. ಆದರೆ 1 ವರ್ಷಕ್ಕೂ ಅಧಿಕ ದಿನಗಳ ಬಳಿಕ ಅಂಗಳಕ್ಕಿಳಿತಾ ಇರೋದು ರಿಷಬ್ ಪಂತ್ ಮೊದಲಿನ ಟೆಸ್ಟ್ನಲ್ಲಿದ್ದಾರಾ, ಅದೇ ಫಾರ್ಮ್ನಲ್ಲಿ ಪರ್ಫಾರ್ಮ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಒಟ್ನಲ್ಲಿ ರಿಷಬ್ ಪಂತ್ ಕಂಬ್ಯಾಕ್ನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆನೆ ಬಲ ಬಂತು ಅನ್ನೋದು ಒಂದೆಡೆ ಆದರೆ, ಇನ್ನೊಂದೆಡೆ IPLಗೂ ಕಳೆ ಬಂದಿದೆ. ಆದರೆ ಪಂತ್ ಮುಂದೆ ಮಾತ್ರ ಸಾಲು ಸವಾಲುಗಳಿವೆ. ಇವುಗಳನ್ನು ಹೇಗೆ ಮೆಟ್ಟಿ ನಿಲ್ತಾರೆ ಕಾದು ನೋಡೋಣ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ. ಪ್ರತಿದಿನ ಬೆಳಿಗ್ಗೆ 8:27ಕ್ಕೆ.